ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಡೋನಟ್ನ ಯೂಸ್ ಮಾಡಿ ಯಾವ ರೀತಿ ಬ್ರೈಡಲ್ ಕುಚ್ಚು ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ವಿತೌಟ್ ಬೀಡ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಈ ಡಿಸೈನು. ಇವಾಗ 6 ಎಳೆ ದಾರನ ತಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 11ನ ತಗೊಂಡಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ರೆ 9 ನಂಬರ್ ನೀಡಲ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ 6 ಎಳೆ ದಾರನ ತಗೊಂಡು ಡೋನಟ್ಟಿಗೆ ನಾನು 2 ನಾಟ್ಸ್ಗಳನ್ನು ಹಾಕ್ಕೊಳ್ತೀನಿ. ನಾನು ಯಾವ ರೀತಿ ನಾಟ್ಗಳನ್ನು ಹಾಕ್ತಾ ಇದ್ದೀನಿ ಅದೇ ರೀತಿ ನಾಟ್ಗಳನ್ನು ಹಾಕ್ಕೊಳ್ಳಿ. ನಾಟ್ಗಳನ್ನು ಹಾಕ್ಕೊಂಡಾದ್ಮೇಲೆ ಇವಾಗ ನಾಟ್ ಹಾಕಿರ್ತೀವಲ್ಲ ಆ ಥ್ರೆಡ್ನ ನಾನು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಇಟ್ಕೊಂಡು ನಾಟ್ ಹಾಕಿರ್ತೀವಲ್ಲ ಅದರೊಳಗೆ ನೀಡಲ್ನ ಹಾಕಿಬಿಟ್ಟು ಸಿಲ್ಕ್ ಥ್ರೆಡ್ನ ಎಳ್ಕೊಂಡು ಬಂದು ಒಂದು ಚೈನ್ ಹಾಕಬೇಕು. ಚೈನ್ ಹಾಕಿದ್ಮೇಲೆ 2 ಚೈನ್ಗಳನ್ನು ಹಾಕ್ಕೊಳ್ಳಿ. 2 ಚೈನ್ಗಳನ್ನು ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಡೋನಟ್ ಒಳಗಿಂದ 1 ದಾರನ ತಗೊಂಡು ಬಂದರೆ ನೀಡಲ್ ಮೇಲೆ 3 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 ಮಾಡಬೇಕು. ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. ನೀವು ಕೂಡ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಡೋನಟ್ ಒಳಗಿಂದ 1 ದಾರನ ತಗೊಂಡು ಬಂದರೆ ನೀಡಲ್ ಮೇಲೆ 3 ದಾರ ಇರುತ್ತೆ. ಆ 3 ದಾರನ್ನು ಸೇರಿಸ್ಬಿಟ್ಟು 2ರಲ್ಲಿ 1 ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಡೋನಟ್ ಒಳಗಿಂದ 1 ದಾರನ ತಗೊಂಡು ಬಂದರೆ 3 ದಾರ ಇರುತ್ತೆ. ಅದರಲ್ಲಿ ಡಬಲ್ ಕ್ರೋಶೆಟ್. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಡೋನಟ್ ಒಳಗಿಂದ 1 ದಾರನ ತಗೊಂಡು ಬಂದರೆ 3 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 ಮಾಡಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಡೋನಟ್ ಒಳಗಿಂದ 1 ದಾರನ ತಗೊಂಡು ಬಂದರೆ 3 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಡೋನಟ್ ಒಳಗಿಂದ 1 ದಾರನ ತಗೊಂಡು ಬರಬೇಕು. ಆಮೇಲೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡಿಸೈನು. ಕಸ್ಟಮರ್ಸು ವಿತೌಟ್ ಬೀಡ್ ಡಿಸೈನ್ನ ತೋರಿಸಿ ಅಂತ ಹೇಳಿಬಿಟ್ಟು ಕೇಳಿದ್ರೆ ಈ ಡಿಸೈನ್ನು ಕೂಡ ರೆಫರ್ ಮಾಡ್ಬೋದು. ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಡೋನಟ್ಟು ಫುಲ್ಲು ಫಿಲ್ ಆಗೋ ರೀತಿ ನಾವು ಕ್ರೋಶೆಟ್ಗಳನ್ನು ಹಾಕಬೇಕು. ಇವಾಗ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ಲ, ಅದನ್ನು ನಾನು ಟ್ರಿಮ್ ಮಾಡ್ಕೊತೀನಿ. ಟ್ರಿಮ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಡೋನಟ್ ಒಳಗಿಂದ 1 ದಾರನ ತಗೊಂಡು ಬಂದರೆ 3 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಡೋನಟ್ ಒಳಗಿಂದ 1 ದಾರನ ತಗೊಂಡು ಬಂದರೆ 3 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಟೋಟಲ್ ಎಷ್ಟು ಕಂಬಗಳನ್ನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಫಿಲ್ ಮಾಡಿ ತೋರಿಸ್ತೀನಿ. ನಾನು ಟೋಟಲ್ 32 ಕಂಬಗಳನ್ನು ಹಾಕಿದ್ದೀನಿ. ನೀವು ಕೂಡ 32 ಕಂಬಗಳನ್ನೇ ಹಾಕ್ಕೊಳ್ಳಿ. 32 ಕಂಬಗಳನ್ನು ಹಾಕಾದ್ಮೇಲೆ ಇವಾಗ ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ನ ಹಾಕಿರ್ತೀವಿ ಅಲ್ಲ, ಅಲ್ಲಿಂದ ಥ್ರೆಡ್ನ ತಗೊಂಡು ಬಂದು ಸ್ಲೀಪ್ ನಾಟ್ನ ಹಾಕ್ತೀನಿ. ನೋಡಿ, ಸ್ಲೀಪ್ ನಾಟ್ ಹಾಕೋದು ತುಂಬ ಈಸಿ. ಸ್ಲೀಪ್ ನಾಟ್ನ ಹಾಕಾದ್ಮೇಲೆ 1 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಅಂತೂ. ಇವಾಗ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ಲ, ಅದನ್ನು ನಾನು ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡ್ತೀನಿ. ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಿದ್ರೆ ಅಷ್ಟಾಗಿ ಕಾಣಿಸಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಷ್ಟಾಗಿ ಕಾಣಿಸ್ತಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು.
ಇವಾಗ ನಾನು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. 4 ಕಂಬಗಳನ್ನು ಬಿಟ್ಬಿಟ್ಟು 4ನೇ ಕಂಬದ ಗ್ಯಾಪಲ್ಲಿ ನಾನು ಸಿಲ್ಕ್ ಥ್ರೆಡ್ನ ಎಳ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸಿಲ್ಕ್ ಥ್ರೆಡ್ನ ಎಳ್ಕೊಳ್ಬೇಕು. ಎಳ್ಕೊಂಡು ಒಂದು ನಾಟ್ ಹಾಕಬೇಕು. ಈ ರೀತಿನೇ ನೀವು ಕೂಡ ನಾಟ್ಗಳನ್ನು ಹಾಕೊಳ್ಳಿ. ಟೂ ನಾಟ್ಸ್ಗಳನ್ನು ಹಾಕೊಳ್ಳಿ. 2 ನಾಟ್ಸ್ಗಳನ್ನು ಹಾಕೊಂಡಾದ್ಮೇಲೆ ಇವಾಗ ನಾವು ಯಾವ ಗ್ಯಾಪಲ್ಲಿ ನಾಟ್ ಹಾಕಿದ್ವಿ ಅಲ್ಲ, ಅಲ್ಲೇ ಕ್ರೋಶೆಟ್ ನೀಡಲ್ನ ಹಾಕಿಬಿಟ್ಟು ಸಿಂಗಲ್ ನಾಟ್ನ ಹಾಕ್ಕೊತೀನಿ. ಸಿಂಗಲ್ ನಾಟ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ 1 ದಾರನ ತಗೊಂಡು ಬಂದರೆ 3 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1, 2ರಲ್ಲಿ 1 ಮಾಡ್ಕೊಬೇಕು. ಮತ್ತು 3 ಚೈನ್ನ ಹಾಕಿಬಿಟ್ಟು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. ಇದಕ್ಕೆ ನಾವು ಪೀಕಾಕ್ ಸ್ಟಿಚ್ ಅಂತ ಹೇಳ್ಬಿಟ್ಟು ಅಂತೀವಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ 1 ದಾರನ ತಗೊಂಡು ಬಂದರೆ 3 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1, 2ರಲ್ಲಿ 1 ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. 1 2 3 ಚೈನ್ನ ಹಾಕಿಬಿಟ್ಟು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಅದ್ರ ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ 1 ದಾರನ ತಗೊಂಡು ಬಂದರೆ 3 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1, 2ರಲ್ಲಿ 1 ಮಾಡಬೇಕು. ಮತ್ತು 3 ಚೈನ್ನ ಹಾಕಬೇಕು. 1 2 3 ಚೈನ್ನ ಹಾಕಿಬಿಟ್ಟು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ವಿತೌಟ್ ಬೀಡ್ ಡಿಸೈನ್ ಅಂತ ಕಸ್ಟಮರ್ಸ್ ಕೇಳಿದ್ರೆ ಈ ಡಿಸೈನ್ನ ನೀವು ರೆಫರ್ ಮಾಡ್ಬೋದು. ತುಂಬ ಈಸಿ ಇದೆ. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಅಂತೂ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಅದ್ರ ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ 1 ದಾರನ ತಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1 ಮಾಡಬೇಕು. ಮತ್ತು 3 ಚೈನ್ನ ಹಾಕಿಬಿಟ್ಟು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಅದ್ರ ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು 1 ದಾರನ ತಗೊಂಡು ಬಂದು ಡಬಲ್ ಕ್ರೋಶೆಟ್ನ ಮಾಡಿಬಿಟ್ಟು 3 ಚೈನ್ನ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಸೇಮ್ ಗ್ಯಾಪಲ್ಲೇ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ, ಅದ್ರ ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ ಮಾಡಾದ್ಮೇಲೆ 3 ಚೈನ್ ಹಾಕಾದ್ಮೇಲೆ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಲ್ಲಿ ಹೋಗಿ 1 ದಾರನ ತಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1 ಮಾಡಿಬಿಟ್ಟು 3 ಚೈನ್ಗಳನ್ನು ಹಾಕಿಬಿಟ್ಟು ಸೇಮ್ ಗ್ಯಾಪಲ್ಲೇ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 2 or 3 ಚೈನ್ನ ಹಾಕಿಬಿಟ್ಟು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಪೀಕಾಕ್ ಡಿಸೈನು. ನನಗಂತೂ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನೀವು ಕೂಡ ಈ ಡಿಸೈನ್ನ ಒಂದ್ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ಇವಾಗ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ಲ, ಅದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಬೇಕು. ಸ್ವಲ್ಪ ಗ್ಲೂ ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಿ. ನೋಡಿ, ಈ ರೀತಿನೇ ನೀವು ಕೂಡ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ಥ್ರೆಡ್ ಅಷ್ಟು ಕಾಣಿಸಲ್ಲ.
ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇವಾಗ ಸ್ಯಾರಿಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಮಧ್ಯದಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಬೇರೆ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಬೋದು. ಇವಾಗ ಸೇಮ್ ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರ್ ಕಾಟನ್ ಥ್ರೆಡ್ನ ಸೂಜಿಯಾಗಿ ಹಾಕಿಟ್ಕೊಂಡು ನಾಟ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸ್ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಬೀಡ್ಸ್ನ ತಗೊಂಡು ಇನ್ಸರ್ಟ್ ಮಾಡ್ಕೊತೀನಿ. ಇವಾಗ ಪ್ಯಾಚಸ್ ನಾನು ರೆಡಿ ಮಾಡ್ಕೊಂಡಿದ್ದೆ ಅಲ್ಲ, ನಾವು 2 ಚೈನ್ನ ಹಾಕಿರ್ತೀವಿ ಅಲ್ಲ ಸ್ಲೀಪ್ ನಾಟು, ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಪ್ಯಾಚಸ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಇವಾಗ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ವಿ ಅಲ್ಲ ಅದರೊಳಗಿಂದ ಸೂಜಿನ ತಗೊಂಡೋಗಿ ಸ್ಯಾರಿಗೆ ಒಂದು ನಾಟ್ ಹಾಕ್ತೀನಿ. ನೋಡಿ, ನೀವು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇದೇ ರೀತಿ ನೀವು 3 to 4 ಟೈಮ್ಸ್ ಸ್ಟಿಚಸ್ನ ಹಾಕಿ ಆವಾಗ ಪ್ಯಾಚಸ್ ಬಿಚ್ಕೊಳಲ್ಲ, ಇಲ್ಲಾಂದರೆ ಬಿಚ್ಕೊಳುವಂತಹ ಸಾಧ್ಯತೆ ತುಂಬ ಇರುತ್ತೆ. ಬ್ರೈಡಲ್ ಡಿಸೈನಿಗಂತೂ ಈ ಡಿಸೈನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ 2-3 ನಾಟ್ಸ್ಗಳನ್ನು ಹಾಕಿ ಅಥವಾ 1 ನಾಟ್ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.